ವಲ್ಲಭಾಯ್ ಪಟೇಲ್ ಅವರ ಪ್ರತಿಮೆಯನ್ನು ಚೈನಾದವರು ಕಟ್ಟಿದ್ರಂತೆ, ಅದನ್ನೇ ದೊಡ್ಡ ಗಿಮಿಕ್ ಮಾಡಿದ್ರು ಬಿಜೆಪಿ ಅವರು ಆ ಟೈಮ್. ಅದೇ ರೀ, ಸರ್ದಾರ್ ವಲ್ಲಭಾಯ್ ಪಟೇಲ್ ಸಾಹೇಬ್ರೆ RSSನ ಬ್ಯಾನ್ ಮಾಡಿರೋದು. ಕೇಳ್ರಿ ಬಿಜೆಪಿ ಅವರಿಗೆ, ನಾನು ಸುಳ್ಳು ಹೇಳ್ತಲ್ಲ, ಬೇಕು ದಾಖಲಾತಿಗಳು ಚೆಕ್ ಮಾಡಿ ನೋಡ್ರಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ಸಾಹೇಬ್ರೆ RSSನ ಬ್ಯಾನ್ ಮಾಡಿದವರು. ಈಗ ಅವರೇ ಅವ್ರನ್ನ ಸ್ಟ್ಯಾಚ್ಯೂ ಕಟ್ಟಿದ್ದಾರೆ. ಅದು ಅವ್ರ ಐಡಿಯಾಲಜಿನೇ ನಮಗೆ ಅರ್ಥ ಆಗೋಲ್ಲ. ಯಾರು ಪರ ಇದ್ದಾರೆ, ಯಾರು ವಿರುದ್ಧ ಇದ್ದಾರೆ ನಮಗೆ ಗೊತ್ತಲ್ಲ. ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಕಟ್ಟಿದ್ರು, ಅದಾದ್ಮೇಲೆ ಏನಾಯ್ತು? ಸ್ಟ್ಯಾಚ್ಯೂ ಕಟ್ಟಾಯಿತು, ಅದಾದ್ಮೇಲೆ ಎಲ್ಲ ಇದೆಯಾ? ಎಲ್ಲ ಒಂದು ಪೋಸ್ಟ್ರು, ಒಂದು ಬ್ಯಾನರ್, ಒಂದು ಹೆಸರು ಇದೆಯಾ? ಏನೋ ಸುಮ್ಮನೆ ಹೋಗ್ತತೆ. ನಮ್ಮ ಹಳ್ಳಿ ಒಳಗಂತಾರೆ ಜಾತ್ರೆದಾಗ ಸುಮ್ಮನೆ ತೂರಾಡೋದು ಹೋಗೋದು, ಅದಾದ್ಮೇಲೆ ಇನ್ನೊಂದು ಜಾತ್ರೆ, ಅದಾದ್ಮೇಲೆ ಇನ್ನೊಂದು ಜಾತ್ರೆ. ನಮಗೆ ನಿಮಗೆ ಕೈ ಮುಗಿದು ಕೇಳ್ತಕ್ಕಂಥದ್ದು, ನೀವು ಕ್ವಶನ್ಸ್ನ ಪೆಂಡ್ ಡೌನ್ ಮಾಡಿರಿ. BJP ಅವ್ರ ಕಾಂಟ್ರವರ್ಸಿನ ಬಂದು ನಮ್ಮನ್ನು ಅಗ್ಲೆಲ್ಲ ಕೇಳ್ಬಿಡ್ರಿ. ಯಾಕಂದ್ರೆ ಅವ್ರು ಕಾಂಟ್ರವರ್ಸಿನ ಮಾತನಾಡೋದು ಬಿಟ್ಟರೆ ಏನು ಮಾತಾಡೋಲ್ಲ. ಪ್ರಗತಿಪರ ಪ್ರೋಗ್ರೆಸಿವ್ ಪಾಲಿಸಿ 10 ವರ್ಷದ ಒಂದು 10 ಪಾಲಿಸಿ ತೊಗೊಳ್ರಿ. ನೀವು ಅದ್ರ ಬಗ್ಗೆನೇ ಚರ್ಚೆ ಮಾಡಿಸ್ರಿ. ನೀವು ಅವ್ರು ಹಿಂಗೆ ಹೇಳ್ಯಾರೆ, ಅವ್ರು ಹಿಂಗೆ ಹೇಳ್ಯಾರ, ಅವ್ರು ಹೇಳಿದ್ ನಮ್ಮನ್ನ ಯಾಕೆ ಬಂದು ಕೇಳ್ತೀರಿ? ವೈ ಡು ವಾಂಟ್ ಆಸ್ಕ್ ಅಸ್? ಬಿಕಾಸ್ ಇಟ್ಸ್ ಇರ್ರಿಲೆವೆಂಟ್ ಟು ದಿಸ್. ದೇ ವಾಂಟ್ ದಿಸ್ ಓನ್ಲಿ ಬಿಕಾಸ್ ಎಲೆಕ್ಷನ್ ನಡಿಬೇಕು ಅವರಿಗೆ. ಸಿದ್ದರಾಮುಲ್ಲಾ ಖಾನ್, ಆ ಖಾನ್, ಈ ಖಾನ್ ಅಂತ ಹೇಳ್ತಕ್ಕಂಥದ್ದು ವೆರಿ ಸಹಜ ಅಲ್ಲ ಅವ್ರಿಗೆ ಹೇಳೋದು. ಈಗ ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು. ಎದಕ್ಕೆ ಹೇಳ್ತಾರದು? ಏನು ರೀಸನ್ ಏನು? ಯಾಕೆ ಈ ದೇಶದವರಲ್ಲ ಅವರು? ಕರ್ನಾಟಕದವರಲ್ಲ? ಅವ್ರ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ, ಈ ರಾಜ್ಯಕ್ಕೆ ಏನಿಲ್ವಾ? ಇವು ಚುನಾವಣೆ ಬಂದತ್ತೆ, ಹಿಂದೂ ಮುಸ್ಲಿಂ ಮಾಡಬೇಕು, ಮತ್ತು ಈ ಪ್ರಶ್ನೆ ಕೇಳ್ತಾರೆ. ದಯಮಾಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥ 10 ಪ್ರೋಗ್ರಾಮ್ಸ್, ಪ್ರೋಗ್ರೆಸಿವ್ ಪ್ರೋಗ್ರಾಮ್ಸ್ ಬೇರೆ ದೇಶಕ್ಕೆ, ನಮಗೆ ಹೆಲ್ತು, ಎಜುಕೇಷನು. ಇವತ್ತು ಗುಜರಾತ್ ಮಾಡಲು ಎಷ್ಟಿದೆ ಎಜುಕೇಷನಲ್ಲಿ ನೋಡಿದ್ದೀರಾ? ಪ್ರಶ್ನೆ ಕೇಳ್ತೀರಾ ಯಾರು ನೀವು? ಎಜುಕೇಷನ್ ಗುಜರಾತ್ ಯಾವ ಮಾಡಲಲ್ಲಿದೆ, ಹೆಲ್ತ್ ಯಾವ ಮಾಡಲಿದೆ, ಯಾವ್ದು ನಾವು ಯಾವ ಫಂಡಮೆಂಟಲ್ ಕ್ವಶನ್ಸ್ ಯಾವ್ದು ರೈಸ್ ಮಾಡಬೇಕು? ಫಂಡಮೆಂಟಲ್ ಕ್ವಶನ್ಸ್ ಯಾವ ರೈಸ್ ಮಾಡಬೇಕು? ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತನಾಡಬೇಕು, ಪ್ರೋಗ್ರೆಸ್ ಬಗ್ಗೆ ಮಾತನಾಡಬೇಕು, ಪಾಲಿಸಿಗಳ ಬಗ್ಗೆ ಮಾತನಾಡಬೇಕು. ಅವು ಬಿಟ್ಕೊಂಡು ಬರೀ ಅವರೇ ಹೇಳಿದ್ರು, ಅವ್ರು ಕರೆಕ್ಟ್ ಎಲೆಕ್ಷನ್ ಟೈಮ್ ಡ್ರೆಸ್ ಹಾಕೊಂಬರ್ತಾರೆ, ಇವೇ ಭಾಷಣ ಮಾಡ್ತಾರೆ, ಹೋಗ್ತಾರೆ. ಇನ್ನೇನಿದೆ ಬೇರೆ? ಅದಕ್ಕಿಂತ ಜಾಸ್ತಿ ಏನೇನಿದೆಯಾ? ಯಾವ ಡ್ರೆಸ್ ಹಾಕ್ತಾರೆ? ಅದೇ ಈಗ ಪೊಲಿಟಿಕಲ್ ಡ್ರೆಸ್ ಹಾಕೊಂಬರ್ತಾರೆ, ಪೊಲಿಟಿಕಲ್ ಡ್ರೆಸ್ ಮಾತನಾಡ್ತಾರೆ. ಈಗ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ, ವಿಶೇಷವಾಗಿ ಹತ್ರ ಬಂದಾಗ ಇವೆಲ್ಲ ಜಾಸ್ತಿ ಅಟ್ರಾಕ್ಟ್ ಆಗ್ತಕ್ಕಂಥ ಮಾತುಗಳು ಮಾತನಾಡ್ತಾರೆ. ಮಾಧ್ಯಮದವ್ರು ಅದನ್ನೇ ಹೋಗಿ ನೀವು ಒಂದು ಬೇರೆನ ಕೇಳ್ತೀರಿ, ಅವ್ರ ಕೊಟ್ಟು ಆನ್ಸರ್ ಮಾಡಿಸ್ತೀರಿ. ನಾವು ಹೇಳ್ತೀವಲ್ಲ ಮಾಧ್ಯಮದವ್ರು, ನೀವು 10 ಪ್ರಶ್ನೆ ಅವ್ರನ್ನ ಕೇಳ್ರಿ. ಇದನ್ನೇ ಮಾತಾಡಬೇಕು. ಎಲೆಕ್ಷನ್ ಮುಗಿಯೋವರೆಗೆ ನಮಗೆ ಬರೇ ಪಾಲಿಸಿ ಬಗ್ಗೆ, ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡಿ, ಕಾಂಟ್ರವರ್ಸಿ ಬಗ್ಗೆ ಎಷ್ಟಂತ ಮಾತನಾಡಬೇಕು ನಾವು. ಥ್ಯಾಂಕ್ ಯು.